ಮೈಸೂರು ಮೈಸೂರು ನಮ್ಮ ಮೈಸೂರು ಆಹಾ ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ. ಮೈಸೂರು ಅಂದ ಕೂಡಲೇ ನಮಗೆ ನೆನಪಾಗೋದು ಮೈಸೂರು ಪ್ಯಾಲೇಸ್, KRS ಝೂ, ಚಾಮುಂಡಿ ಬೆಟ್ಟ, ಹಾಗೆ ತುಂಬ ಪ್ಲೇಸಸ್ ಇದೆ ನೋಡೋ ಅಂಥದ್ದು ಮೈಸೂರಲ್ಲಿ. ಹಲೋ ಎವ್ರಿವನ್, ಹೇಗಿದ್ದೀರಾ? ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ತುಂಬ ದಿನ ಆಗಿತ್ತು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಇದು ಲಾಸ್ಟ್ ಮಂತ್ ಹೋಗಿದ್ದು. ಸೊ ನಾವು ಬಂದಿದ್ದೀವಿ ಮೈಸೂರಲ್ಲಿರೋ ಅಕ್ವಾ ವರ್ಲ್ಡ್ಗೆ. ಸೊ ಈಗ ಸಮ್ಮರ್ ಹಾಲಿಡೇಸ್ ನಡೀತಿದೆ, ಎಲ್ಲ ಸ್ಕೂಲ್ಗೂ ರಜಾ, ಮಕ್ಕಳಿಗೆಲ್ಲ ಮಜಾ. ರಜಾ ಬಂದ ಕೂಡಲೇ ಮಕ್ಕಳು ಮನೇಲಿ ಮಾಡೋ ಗಲಾಟೆ, ತುಂಟಾಟ ಇದೆಲ್ಲ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ. ಆದರೆ ತಡ್ಕೊಳ್ಳೋರಿಗೆ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಕೂಡ ಸಮ್ಮರ್ ಹಾಲಿಡೇಸ್ ಅಂತ ಮೈಸೂರಿಗೆ ಹೋಗಿದ್ದೀವಿ ಮಕ್ಕಳನ್ನ ಕರ್ಕೊಂಡು. ಆ್ಯಕ್ಚುಲಿ ಮೈಸೂರಲ್ಲಿ ನನ್ನ ಹಸ್ಬೆಂಡ್ ಕಸಿನ್ ಮನೆ ಇದೆ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಅಕ್ವಾ ಲ್ಯಾಂಡ್ಗೆ ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ರಜಾ ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು. ಎಲ್ಲ ಪುಟ್ಟ ಮಕ್ಕಳು ಬಂದಿದ್ದರು ಅವ್ರವ್ರ ಪೇರೆಂಟ್ಸ್ ಜೊತೆ. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಶಾರ್ಟ್ ಪಿಕ್ನಿಕ್ಸ್ಗೆ ಹೇಳಿ ಮಾಡಿಸಿದ ಜಾಗ. ಅಕ್ವಾ ವರ್ಲ್ಡ್ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಕಲರ್ ಫಿಶ್, ಮರ್ಮೇಡ್, ಸೀ, ವಾಟರ್ ಇದೆಲ್ಲ. ಆ ಜಗತ್ತೇ ತುಂಬ ಸುಂದರವಾಗಿರುತ್ತೆ ಹಾಗೂ ವಿಸ್ಮಯ ಕೂಡ. ಇಲ್ಲಿ ಡಿಫ್ರೆಂಟ್ ಫಿಶ್ ಇದೆ, ಒಂದಕ್ಕಿಂತ ಒಂದು ವಿಭಿನ್ನ. ಆರಾಮಾಗಿ ಆಟ ಆಡಿಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲ ಫಿಶಸ್ ಚಿಲ್ ಮಾಡ್ಕೊಂಡಿದ್ವು. ನಮಗಂತೂ ಮಕ್ಕಳು ಹಿಡಿಯೋದೇ ತುಂಬ ಕಷ್ಟ ಆಗಿತ್ತು. ಆದರೆ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಆ ಫಿಶಸ್ನೆಲ್ಲ ನೋಡಿ, ಆ ಎನ್ವಿರಾನ್ಮೆಂಟ್ನೆಲ್ಲ ನೋಡಿ. ಸೊ ತುಂಬ ಖುಷಿ ಪಡ್ತಾಯಿದ್ರು. ಸೊ ಅದನ್ನ ನೋಡಿ ನಮಗೂ ಖುಷಿ ಆಗ್ತಾಯಿತ್ತು. ಸೊ ಈ ಪ್ಲೇಸ್ ಬಂದು ತುಂಬ ಚೆನ್ನಾಗಿದೆ. ಈ ಒಂದು ಪಾರ್ಟ್ ಬಂದು, ಸೊ ಇದು ಗ್ಲಾಸ್ ಹೌಸ್. ಸೊ ಎಲ್ಲ ಥರದ ಫಿಶಸ್ ಕಾಣಿಸುತ್ತೆ ಮೇಲ್ಗಡೆ, ಆ ಕಡೆ ಈ ಕಡೆ ರೈಟ್ ಸೈಡ್. ಸೊ ಟಾಪ್ ಅದೆಲ್ಲನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಕ್ಸಾಕ್ಟಾಗಿ ನಾವು ಸಮುದ್ರದ ಒಳಗಡೆ ಹೋಗಿದ್ದೀವಿ ಅನ್ನೋ ಥರನೇ ಸ್ವಲ್ಪ ಫೀಲ್ ಕೊಡುತ್ತೆ. ಸೊ ಈಗ ನೋಡ್ತಿರ್ಬೋದು ನೀವು, ಆ ಕಡೆ ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿರೋ ಫಿಶಸ್ ಎಲ್ಲ ಇದೆ. ಸೊ ಇದೆಲ್ಲ ಗ್ಲಾಸ್ ಒಳಗೆ ಹಾಕಿರ್ತಾರೆ. ಸೊ ತುಂಬ ಹತ್ರದಿಂದ ನೋಡ್ಬೋದು ನಾವು ಈ ಫಿಶಸ್ನೆಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.